ಸರ್ ನಮಸ್ತೆ. ನಮಸ್ತೆ ಸರ್. ಈಗ ನಾನು ನೋಡಿದೆ ಈ ಅಡಿಕೆ ಗಿಡದ ಮಧ್ಯದಲ್ಲಿ ಯಾವುದೋ ಗಿಡಗಳು ಹಾಕಿದ್ರ, ಬಾಳೆಹಣ್ಣು ಇಟ್ಟಿದ್ದೀರಾ, ಗೊಬ್ಬರದ ಗಿಡಗಳು ಹಾಕಿದ್ರ. ಯಾವ ಅಂತ ಗುರುತಿಸ್ಬೋದಾ ಸರ್ ನಿಮ್ಮ ಇದರಲ್ಲಿ? ಅಂದ್ರೆ ನಿಮಗೆ ಗೊತ್ತಿರೋದು ಇದು ಯಾವ್ದು ಇರ್ಬೋದು ಅಂತ ಗುರುತಿಸ್ಬೋದಾ ಸರ್? ಇದು ಗೊತ್ತಿಲ್ವಾ? ಕೋಕೋ ಸರ್. ಕೋಕೋ ಕರೆಕ್ಟ್. ಇದು ಕೋಕೋ. ಇದು ಕೋಕೋ. ಕೋಕೋ. ಆಮೇಲೆ ನೋಡಿ ಸರ್, ಇದು ನಾವು ನಾಟಿ ಮಾಡಿದ್ದು ಆಗಸ್ಟ್ 15. ಈಗ 1 ವರ್ಷಕ್ಕೆ ಅಂದ್ರೆ ಇನ್ನೊಂದು ತಿಂಗಳು ಕಳೆದ್ರೆ 1 ವರ್ಷ ಆಯ್ತು. ಈಗ ಸದ್ಯಕ್ಕೆ 1 ವರ್ಷ 5 ತಿಂಗಳು. ಗಮನಿಸಿ ಸರ್, ಇಲ್ಲಿ ಪೂರ್ತಿ ಜೂಮ್ ಮಾಡಿ ತೋರಿಸಿ. ಇದು ಹೂವು ಶುರುವಾಗೈತೆ. ತೋರಿಸಿ ನೋಡಿ, ಇಲ್ಲಿ ಕಾಯಿ ಇದೆ. ಕರೆಕ್ಟ್ ಕಾಯಿ ಬಿಟ್ಟಿದೆ ನೋಡಿ. ಹೌದು ನೋಡಿ, ಎಲ್ಲ ಕೊಂಬೆಯಿಂದನೂ ಸ್ಟಾರ್ಟ್ ಆಗಿದೆ. ಇಲ್ಲಿ ಮೇನ್ ಸ್ಟಾರ್ಟ್ ಇಲ್ಲಿ ತೋರಿಸ್ತದೆ. ಇಲ್ಲಿ ಕೆಳಗಡೆಯಿಂದ ಸ್ಟಾರ್ಟ್ ಆಗೋದು. ಓಕೆನಾ? ಇದರಲ್ಲಿ ಕೆಳಗಡೆಯಿಂದ ಕೋಕೋಯಿಂದ ಬರೋದು ಕೆಳಗಡೆಯಿಂದ. ಅಲ್ಲೇ ಫ್ಲವರಿಂಗ್ ಸ್ಟಾರ್ಟ್ ಆಗೈತೆ. ಹಂಗೆ ಗಮನಿಸ್ಬೋದು. ಇಲ್ಲಿ ನೋಡ್ರಿ, ಹಂಗೆ ತೋರಿಸಿ. ಇಲ್ಲ ಅಲ್ಲೇ ಕಾಯಿಗಳು ಶುರುವಾಗಿದ್ದಾವೆ. ಇದು ಈಗ ಕಾಣ್ತಾ ಇರೋದು ಗ್ರೀನೆಸ್. ಮುಂದಕ್ಕೆ ಹೋಗ್ತಾ ಹೋಗ್ತಾ ಇದು ಹಳದಿ ಕಲರ್ ಬರುತ್ತೆ ಸರ್. ಇದು ನನಗೆ ಕ್ಯಾಡ್ಬರೀಸ್ ಕಂಪ್ನಿಯವ್ರ ಕಡೆಯಿಂದ ಗಿಡಗಳು ಸಿಕ್ಕಿದ್ದು ಸರ್. ನಮ್ಮ ಇದಕ್ಕೆ ದರ್ಶನ್ ಸರ್ ಅಂತ ಇದ್ದಾರೆ, ತುಮಕೂರು ಇದಕ್ಕೆ ದರ್ಶನ್ ಸರ್ ಅಂತ ಇದ್ದಾರೆ. ಅವ್ರ ಮೂಲಕ ನಾನು ಗಿಡಗಳ ತರಿಸ್ಕೊಂಡಿದ್ದು. ಗುಬ್ಬಿ ಕಡೆಯಿಂದ ನನಗೆ ಗುಬ್ಬಿ CS ಪುರ ಕಡೆಯಿಂದ ತಗೊಂಬಂದಿದ್ದು. ಒಂದು ಹತ್ತತ್ರ 700 ಗಿಡಗಳು ಹಾಕಿದ್ದೀವಿ ನಾವು. ಸದ್ಯಕ್ಕೆ ಫಸ್ಟ್ ಬ್ಯಾಚ್ ಹಾಕಿದ್ದೇನೆ. ಇದು ಬಂದು ಛತ್ರಿ ಆಕಾರ ಪಡ್ಕೊಳ್ತೈತೆ. ಛತ್ರಿ ಆಕಾರ. ನೀವು ಹಿಂಗೆ ಇದನ್ನ ತೋರಿಸಿ, ಹಿಂಗೆ ತೋರಿಸ್ಕೊಂಬಂದಿ, ಏಕ ತೋರಿಸಿ, ಆಮೇಲೆ ಹಂಗೆ ತೋರಿಸಿರಂತೆ. ಇದು ನಮ್ದು ದಾಯ ಬಂದು ಇದು ಅಷ್ಟೇ 10-9 ದಾಯ. 10-9 ದಾಯ ಗಿಡ. ಹೌದು. ಇದು ಬಂದು ಏನೈತೆ, ಈಗ ಪೂರ್ವ ಪಶ್ಚಿಮ ಬಂದು 10 ಐತೆ, ಉತ್ತರ ದಕ್ಷಿಣ ಬಂದು ಹಿಂಗೆ 9 ಐತೆ. ಹಿಂಗೆ 9. ಈಗ ಎಡದಾಯ ಕಟ್ಟಿದೀವಿ. ಈಗ ಹೊಸದಾಗಿ ಇಟ್ಟಿರೋದು. ಹೌದು, ಇವೆಲ್ಲ ಎಡದಾಯ ಕಟ್ಟಿದೀವಿ. ಆಮೇಲೆ ಇಲ್ಲಿ ಏನಪ್ಪಾ ಅಂತಂದ್ರೆ, ನಾನು ಎಲ್ಲೂ ಗ್ಯಾಪ್ ಇಟ್ಟಿಲ್ಲ. ನೀವು ಕಂಪ್ಲೀಟ್ ಗಮನಿಸ್ತಾ ಬರ್ಬೋದು. ಬನ್ನಿ ಸರ್, ನೋಡ್ರಿ, ಇಲ್ಲಿ ಕೋಕೋ ಐತೆ, ಇಲ್ಲಿ ಬಾಳೆ ಐತೆ. ಅದೇ ಹೇಳಿದ್ದೆ ನಾನು. ಇಲ್ಲಿ ಕೋಕೋ ಐತೆ. ಈ ಕೋಕೋ ಗಿಡದಿಂದ ಕೋಕೋ ಗಿಡಕ್ಕೆ 9 ಅಡಿ ಐತೆ. ಕೆಲವೊಬ್ರು ವೀಕ್ಷಕರು ನೋಡುವಾಗ ಕೇಳ್ತಾರೆ, 9 ಅಡಿ ಹತ್ರ ಆಗ್ಬೋದಲ್ಲ ಅಂತ. ಸತ್ಯ, ಹತ್ರ ಆಗುತ್ತೆ. ಆದ್ರೆ ನಂದು ಏನಪ್ಪಾ ಅಂದ್ರೆ, ನಾನು ಗೊಬ್ಬರಕ್ಕೋಸ್ಕರ ಒಂದು ಗಿಡ ಬಿಡ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ನಾನು ಹೊರಗಡೆ ಗೊಬ್ಬರ ತರಲ್ಲ, ನನಗೆ ಅದು ಇಷ್ಟನೇ ಇಲ್ಲ. ನಾನು ಪ್ರತಿಯೊಬ್ಬರು ರೈತರು ಕೋರಿಕೆ ಮಾಡ್ಕೊಳ್ಳೋದು ಏನಂದ್ರೆ, ನೀವು ಯಾರ ಹತ್ರನೂ ಹೋಗಿ ಅಲ್ಲೆಲ್ಲೋ ಕೊಡೋ 40,000 ಅವನೇನೋ ಕಸ ಕಡ್ಡಿ ಪರ್ಕೆ ಇನ್ನೊಂದು ಮತ್ತೊಂದು ಹಾಕಿ ಅದನ್ನ ತಗೊಂಬರ ಬದಲು ನಮ್ಮ ಕಣ್ಣೆದ್ರಿಗೆ ಬೆಳೆದಿದ್ದಂಥ ಆರ್ಗ್ಯಾನಿಕಲ್ಲಿ ಅಂದ್ರೆ ಸಾವಯವದಲ್ಲಿ ಬೆಳೆದಿದ್ದಂಥ ಒಂದು ಗಿಡ ಗೊಬ್ಬರಕ್ಕಂತಾನೆ ಗಿಡ, ಗೊಬ್ಬರ ಗಿಡ ಅಂತ ನನ್ನ ಮುಂದೆ ತೋರಿಸ್ತೀನಿ ನೋಡಿ. ಗೊಬ್ಬರದ ಗಿಡನೂ ಹಾಕಿದ್ದೀನಿ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, 9 ಅಡಿ ಹಾಕಿರೋದ್ರೆ ಒಂದು ಗಿಡನ ಸೊಪ್ಪಿಗೆ ಅಂತ ಬಿಡ್ಕೊಂತೀನಿ. ತೊಂದ್ರೆ ಇಲ್ಲ, ಅದು ಕಟ್ ಮಾಡಿದಷ್ಟು ಬ್ರೂನಿಂಗ್ ಮಾಡಿದಷ್ಟು ಚೆನ್ನಾಗಿ ಬರ್ತೈತೆ. ಅದು ನಮಗೆ ಸೊಪ್ಪ ಆಯ್ತಾ, ಬೇಕು ಅಂದ್ರೆ ಕಾಯಿಗೆ ಬಿಡ್ಕೊಂತೀವ, ಅದೊಂದು ಅನುಕೂಲ ಆಗ್ತೈತೆ. ಈಗ ನೋಡ್ರಿ, ಇಲ್ಲಿ ಗೊಬ್ಬರ ಗಿಡ, ಇಲ್ಲಿ ನೋಡ್ರಿ ಗ್ಯಾಪ್ ಕೊಟ್ಟಿಲ್ಲ. ಗೊಬ್ಬರ ಗಿಡ ಇದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ 3 ಸಿಕ್ಕುತ್ತೆ. ಬೇಕಾ ಡ್ರಮ್ಗೆ ಹಾಕಿ ಕೊಳಾಕ್ಬೋದು, ಇಲ್ಲ ಅಲ್ಲೇ ಬಿಟ್ರು ಕೊಯ್ದ್ಬಿಟ್ರು ಉಗುರು ಹಾಕದೆ. ಕೆಲವೊಬ್ರು ಈಗ ಅಲ್ಲೇ ತಲೆ ಓಡ್ತೈತೆ, ಅಡಿಕೆ ಗಿಡದಲ್ಲಿ ಹಾಕಿದೆಯಲ್ಲ ಗುರು ಹಂಗೆ ಹಿಂಗೆ ಅಂತ. ಆದರೆ ನಾವೇನು ಮಾಡ್ತೀವಿ ಅಂದರೆ, ತೋರಿಸ್ತೀವಿ, ಇದನ್ನ ಹಾಕ್ಬಿಟ್ಟು ಇನ್ನೂ ಒಂದು 5-6 ತಿಂಗಳು ಆಗಿದೆ ಸರ್ ಹಾಕಿ. ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ಕಟ್ ಮಾಡ್ತೀವಿ. ಓಕೆನಾ? ಅಂದರೆ ನೆಲದಿಂದ ಒಂದು 3/4 ಅಡಿ ಇದ್ದಂಗೆ ಕಟ್ ಮಾಡ್ತೀವಿ. ಅದು ಇನ್ನೂ ಬ್ರಾಂಚಸ್ ಹೊಡ್ಕೊಂಡು ದಪ್ಪನಾಗಿ ಇನ್ನೂ ಸ್ವಲ್ಪ ಹೊರಿತದೆ. ಅಂದರೆ ಇದನ್ನ ಬ್ರಾಂಚಸ್ ಕಟ್ ಮಾಡಿ ಯಾವುದೇ ಆಗಲಿ ಕಟ್ ಬುರ್ನಿಂಗ್ ಮಾಡೋದು ಚೆನ್ನಾಗಿ ಬರುತ್ತೆ. ನಾವೇನ್ ಮಾಡ್ತೀವಿ, ಇಲ್ಲಿ ಕಟ್ ಮಾಡ್ತಿದ್ದಂಗೆ ಇದನ್ನ ದಪ್ಪ ಆಗುತ್ತಲ್ಲ, ಅವಾಗ ನೆಲಕ್ಕೆ ಬಡಿತೀವಿ. ಒಂದು ಗಾಡಿ ಬಿಟ್ಟು ನೆಲಕ್ಕೆ ಬಡಿತೀವಿ. ನಮ್ಗೇನು ಸಮಸ್ಯೆ ಇಲ್ಲ. ಸಮಸ್ಯೆ ಏನು, ಅಡಿಕೆ ಕೀಳುವಾಗ ನಮ್ಗೆ ಇಲ್ಲಿ ಗ್ಯಾಪ್ ಬೇಕು. ಅವಾಗ ಅಂತ ಟೈಮಲ್ಲಿ ಕಟ್ ಮಾಡ್ಕೊಂತೀವಿ. ಅಂದ್ರೆ ಜಾಗ ಖಾಲಿ ಹಾಕಿ ಬಿಡ್ಬೇಕು. ಇದರಿಂದ ಒಂದೊಂದು ಅನುಕೂಲನೂ ಆಯ್ತು, ನಮಗೆ ಗೊಬ್ಬರನೂ ಸಿಕ್ತು, ಮಲ್ಚಿಂಗೂ ಆಗ್ತೈತೆ, ಸಾರಜನಕ ಸ್ಥಿರೀಕರಣನೂ ಮಾಡ್ತದೆ, ಎಲ್ಲ ತರ ಅನುಕೂಲ ಆಯ್ತು. ಇವಾಗ ನೋಡಿ, ಇಲ್ಲಿ ಕೋಕ್ ಹಾಕ್ತೀವಿ. ಇಲ್ಲೇ ತೋರಿಸಿ, ಇಲ್ಲಿ ತೋರಿಸಿ ಸರ್ ನೋಡಿ, ಇಲ್ಲಿ ಜಾಸ್ತಿ ಬಿಟ್ಟಿದೆ ನೋಡಿ. ನೋಡಿ ವೀಕ್ಷಕರೇ, ಕಾಯಿಗಳು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ, ನೋಡ್ತಾ ಇರ್ಬೋದು. ಇನ್ನು ಸಣ್ಣ ಗಿಡದಲ್ಲಿ ಹೌದು ಒಂದು 10-12 ಕಾಯಿಗಳಿದ್ದಾವೆ ನೋಡಿ. ಹೌದು ಸರ್, ನೋಡಿ ಇಲ್ಲಿ ತೋರಿಸಿ ಸರ್, ನೋಡಿ ಇಲ್ಲಿ ಚಿಕ್ಕದು ನೋಡಿ, ಚಿಕ್ಕದು ಇದಕ್ಕಿಂತ ಬುಡದಿಂದಾನೇ ಬಿಟ್ಟಿದ್ದಾವೆ, ನೋಡ್ತಾ ಇರ್ಬೋದು ನೀವು. ಈ ತರ ಇದೆ ಸರ್. ಈಗ ಒಂದು ವರ್ಷ 5 ತಿಂಗಳು ಆಯ್ತು ಇವಕ್ಕೆಲ್ಲ. ಹೋಗ್ತಾ ಇನ್ನು ಬ್ರಾಂಚಸ್ ಬರ್ತೈತೆ. ನಾವು ಈಗ ಏನ್ ಮಾಡ್ತೀವಿ ಅಂದ್ರೆ, ಇನ್ನೊಂದ್ ಸ್ವಲ್ಪ ಇದನ್ನ ಕಟ್ ಮಾಡ್ಕೊಂತೀವಿ. ಅಂದ್ರೆ ಈ ಆದಿಯಿಂದ ಈ ಆದಿ ಒಳಗಡೆನೇ ಇರ್ಬೇಕಿದು. ಇಲ್ಲಿ ಕಟ್ ಮಾಡ್ಕೊಂಡ್ರೆ ಈ ತರ ಹೊಡ್ಕೊಂಡ್ ಬರ್ತಾ ಇರ್ತಾರೆ. ಈ ತರ ಹಿಂಗ ಹೋಗಿ ಬಿಡ್ಕೋಬಹುದು. ಇಲ್ಲಿ ಸಮಸ್ಯೆ ಏನು, ಅಡಿಕೆ ಕೀಳುವಾಗ ಗೊನೆ ತಿರುಗಿಸಿದ್ರ ಮೇಲೆ ಬೀಳ್ಬೋದು, ಹೇಳಕ್ ಬರಲ್ಲ. ಅದಕ್ಕೋಸ್ಕರ ನಾನು 9 ಅಡಿಗೆ ಇಟ್ಟಿರೋದು. ಒಂದು ಗಿಡ ನಮಗೆ ಲಾಸ್ ಆಯ್ತು ಅಂದ್ರೆ ಬಿದ್ದು, ಇನ್ನೊಂದು ಗಿಡ ತೊಂದರೆ ಆಗಲ್ಲ ಅನ್ನೋದಕ್ಕೋಸ್ಕರ ಆ ತರ. ಆಮೇಲೆ ಬಾಳೆ ಗಮನಿಸ್ಬೋದು, ಬಾಳೆನೂ ಇಟ್ಟಿದ್ದೀನಿ. ಯಾಕಂದ್ರೆ ನಮ್ಗೆ ಇದೆಲ್ಲ ಇಟ್ಟಿರೋದು ನನ್ನ ಜಮೀನಿನಲ್ಲಿ ನಾನೇ ತ್ಯಾಜ್ಯನ ತಯಾರು ಮಾಡ್ಕೋಬೇಕು ಅಂತ. ಈಗ ಇದ್ರನ್ನು ತ್ಯಾಜ್ಯ ಈಗ ನೋಡ್ಕೊಬಂದ್ವಿ, ಗುಂಪು ಬಾಳೆ ನೋಡ್ಕೊಬಂದ್ವಿ. ಅದ್ರಲ್ಲಿ ಎಷ್ಟು ತ್ಯಾಜ್ಯ ಇತ್ತು ಸರ್, ಅಷ್ಟು ತ್ಯಾಜ್ಯ ಸಿಗುತ್ತೆ. ನಾನು ಎಲ್ಲೂ ಹೊರಗಡೆ ತರೋದು ಹಾಕೋದಿರಲ್ಲ. ಆಮೇಲೆ ನನ್ನ ತ್ಯಾಜ್ಯನೂ ಅಷ್ಟೇ ನೋಡಿ, ನಾನೆಲ್ಲ ಬುಡಕ್ಕೆ ಮಲ್ಚಿಂಗ್ ಮಾಡಿದ್ದೀನಿ. ಪ್ರತಿಯೊಬ್ಬರು ರೈತರಿಗೂ ನಾನು ಹೇಳೋದಷ್ಟೇ, ಮಲ್ಚಿಂಗ್ ಮಾಡ್ರಿ. ಹಿಂಗೆ
ಕಾರಣ ಯಾಕಂದ್ರೆ ಇನ್ನ ಈಗ ಶುರುವಾಯ್ತು ಸರ್ ಇನ್ನು ಬೇಸಿಗೆ ಬೇಸಿಗೆ ಶುರು ಆಯ್ತು. ನೋಡ್ರಿ ಇವತ್ತು ತೇವಾಂಶ ಆರಲ್ಲ. ಆರಲ್ಲ ನೋಡ್ರಿ ಈಗ ನಾನು ಇಷ್ಟು ಮಲ್ಚಿಂಗ್ ಮಾಡಿದ್ರೆ ಎಷ್ಟು ಗೊಬ್ಬರ ಆಯ್ತು ಇದೇನೆ ಕಳ್ತು ಗೊಬ್ಬರನೂ ಆಗುತ್ತೆ ತೇವಾಂಶನೂ ಆಗುತ್ತೆ ಈಗ ತಡ್ಕಿರು ತೇವಾಂಶ ಇರುತ್ತೆ ನೋಡ್ರಿ ಇನ್ನು ಎಷ್ಟು ತೇವಾಂಶ ಐತಿ ಇದೆ ಕರೆಕ್ಟ್. ಆ ಥರ ಅದೆಲ್ಲ ಕೆಟ್ಕೊಂಡು ಗೊಬ್ಬರ. ಹೌದು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ಸರ್ ಇದಕ್ಕೆ ನೀರು ಬಿಟ್ಟು ಅಲ್ಲಿ 15-20 ದಿವಸ ಆಯ್ತು. ಹೌದು ನೀವು ಬೇಕಾದ್ರೆ ಗಮನಿಸ್ಬೋದು. ನಾನೇನು ಹೇಳ್ತಿದ್ದೀನಿ ಅಂದ್ರೆ ತೇವಾಂಶ ಕನಿಷ್ಠ ಹೆಂಗಿರ್ಬೇಕು ಅಂತಂದ್ರೆ ಯಾವಾಗ ನಾವು ಅಡಿಕೆ ಗಿಡಕ್ಕೆ ನೀರು ಕೊಡಬೇಕು ಅಂದ್ರೆ ಕಳೆ ಬಾಡಬೇಕು. ಇಲ್ಲಿ ತೋರಿಸಿ ನೋಡಿ ಕಳೆ ತೋರಿಸಿ ಈ ತರ ಬಾಡ್ಬೇಕು. ನಾಳೆ ಬಾಡ್ತಾ ಐತೆ ಹಿಂಗೆ ಕಳೆ ಬಾಡ್ಬೇಕು. ಸುತ್ತೂರಲ್ಲೆಲ್ಲ ತೋರಿಸಿದ ಈ ತರ ಕಳೆ ಬಾಡ್ದಾಗ ನೀರು ಬಿಡ್ಬೇಕು. ಅವಾಗ ನೀರು ಚೆನ್ನಾಗಿ ರಿಸೀವ್ ಮಾಡ್ಕೊಂತೈತೆ, ಬೆಳೆ ಇನ್ನೂ ಚೆನ್ನಾಗಿ ಬರ್ತೈತೆ. ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ನೀರು ಕೊಟ್ಟಾಗ ಫಸ್ಲನ್ನ ನಾವು ತಗೋಬೋದು, ಒಳ್ಳೆ ಫಸ್ಲನ್ನ ತಗೋಬೋದು. ಆಮೇಲೆ ಯಾವುದೇ ರೋಗನ ಬೇಕಾದ್ರೆ ಹೇಳ್ಬೇಕು ಅಂತಂದರೆ ನಾವು ಸಮ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ಕೊಟ್ಟಾಗ ರೋಗನೂ ಕಂಟ್ರೋಲ್ ಆಗುತ್ತೆ ಸರ್. ಇದು ನಾನು ತಿಳ್ಕೊಂಡಂಥ ಅನುಭವ. ಆಮೇಲೆ ನೀವು ಇಲ್ಲೇ ಕಾಣ್ಬೋದು, ಇಷ್ಟು ಗಮನಿಸಿ ಸರ್, ಈಗ ತೋರಿಸ್ಕೊಂಬನ್ನಿ ಸರ್. ಇಲ್ಲೇ ನೋಡಿ ಸರ್ ಯಾವ್ಯಾವ ಥರ ಕಳೆ ಇದೆ ನೋಡಿ ಸರ್. ಪುದೀನ ಓಕೆನಾ, ಇದೇ ಬೇರೆ ಥರ ಕಳೆ. ಇದು ಶುಂಠಿ ಹುಲ್ಲು ಅಂತ ಕರಿತೀವಿ. ನಮ್ಮ ಕಡೆ ಶುಂಠಿ ಹುಲ್ಲು ಅಂತ ಕರಿತೀವಿ, ಒಬ್ಬೊಬ್ಬರ ಕಡೆ ಒಂದೊಂದು ಹೇಳ್ತಾರೆ ನೋಡಿ. ಅದೊಂಥರ ಇದೇ ಒಂಥರ ಕಳೆ ಓಕೆನಾ. ಹಂಗೆ ನೋಡಿ ಇದೇ ಒಂಥರ ಕಳೆ ನೋಡ್ರಿ, ಇಲ್ಲಿ ತೋರಿಸಿ ಇದೇ ಒಂಥರ ಕಳೆ. ಇಲ್ಲೇ ಎಷ್ಟು ಥರ ಕಳೆ ಐತೆ ಹಂಗೆ ವೈವಿಧ್ಯ ತರ ನೋಡಿ. ಇಲ್ಲಿ ತೋರಿಸಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ತೋರಿಸಿ ಸರ್. ಇಲ್ಲಿ ನೋಡ್ರಿ ಒಂದೆಲಗ ಇದೇ ಒಂಥರ ಕಳೆ. ಈ ತರ ವೈವಿಧ್ಯ ತರ ಕಳೆಗಳಿದ್ದಾಗ ಅದು ಭೂಮಿನ ಒದಕೆ ಆದಾಗ ನಮಗೆ ಮಲ್ಚಿಂಗು ಆಗ್ತೈತೆ, ತೇವಾಂಶನೂ ಹಿಡಿದಿಡ್ಕೊಂತೈತೆ. ಆಮೇಲೆ ಇದು ನಮಗೆ ಪಾಲಿನೇಷನ್ಗೆ, ಜೇನುಹುಳ ಪಾಲಿನೇಷನ್ಗೆ ಅನುಕೂಲ ಆಗುತ್ತೆ. ಇನ್ನೊಂದು ಗಂಟೆ ಕಳೆದು ಬಿಟ್ರೆ ಗುಯ್ ಅಂತ ಬರ್ತವೆ ಜೇನುಹುಳ. ಯಾಕೆಂದ್ರೆ ನಾವು ಔಷಧಿ ಹೊಡೆಯಲ್ಲ, ಒಂದು ರಾಸಾಯನಿಕ ಔಷಧಿ ಇನ್ನೊಂದು ಮತ್ತೊಂದು ಹಾಕಲ್ತಿರುತ್ತೆ. ಹಾಕೋದ್ರಿಂದ ನಮಗೆ ನ್ಯಾಚುರಲ್ ನೈಸರ್ಗಿಕವಾಗಿ ಜೇನುತುಪ್ಪನೂ ಸಿಗ್ತೈತೆ, ಜೇನುಹುಳಗಳಿಗೆ ಪಾಲಿನೇಷನ್ನು ಆಗ್ತೈತೆ. ಈ ತರ ಮಾಡ್ಕೊಂಡಿದ್ದೀವಿ. ಇದು ಪಂಚತರಂಗಿಣಿ ಯೋಜನೆನಾ? ಪಂಚತರಂಗಿಣಿ ಯೋಜನೆ ನಾನು ಹೆಂಗ್ ಬೇಕಾದ್ರೂ ಕರ್ಕೋಬಹುದು ಸರ್. ಯಾಕೆಂದ್ರೆ ನಾನು ಆ ತರ 5 ಲೇಯರ್ ಮಾಡಲ್ ಇಟ್ಕೊಂಡು ಮಾಡಿಲ್ಲ. ಆದ್ರೆ ನಾನು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದು ನಮ್ಮ ಅಂದ್ರೆ ಯಾವುದೇ ಲೇಬರ್ ಇಲ್ದೇನೆ ನಮ್ಮ ಮನೆಗಳೇನೆ, ಅಂದ್ರೆ ನಮ್ಮ ತ್ಯಾಜ್ಯ ನಾವು ಹೊರಗಡೆ ಎಲ್ಲೂ ತರದಂಗೆ, ತ್ಯಾಜ್ಯನ ಎಲ್ಲೂ ಹೊರಗಡೆ ತರೋದು ನಮ್ಮದ್ರಲ್ಲಿ ಯಾವ ತರ ಗಿಡದ ಮೂಲಕ ಅಂದರೆ ಒಂದು ಗಿಡದ ಮೂಲಕ ಹೆಂಗೆ ತ್ಯಾಜ್ಯನ ಸೃಷ್ಟಿ ಮಾಡ್ಕೋಬೋದು, ಅದು ನಮಗೆ ಲಾಭನೂ ಆಗಬೇಕು. ಆಮೇಲೆ ಅದರಿಂದ ನಮಗೆ ಆರೋಗ್ಯನೂ ಸಿಗಬೇಕು, ಅದು ನಮ್ಗೆ ಅನುಕೂಲನೂ ಆಗಬೇಕು. ಎಲ್ಲ ಥರನೂ ಕ್ಯಾಲ್ಕುಲೇಷನ್ ಹಾಕೊಂಡು ಈ ಥರ ಮಾಡಿರೋದು. ಪಂಚತರಂಗಿಣಿ ಬರುತ್ತೆ ಅಂದರೆ ಪಂಚತರಂಗಿಣಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈಗೇನು ಇದರಿಂದ ನಮಗೆ ಅನನುಕೂಲ ಏನಿಲ್ಲ ಸರ್. ಅನನುಕೂಲ ಅಂತ ಬಂದದು ಅಡಿಕೆ ಕೀಳುವಾಗ ಗೊನೆ ಅದ್ರ ಮೇಲೆ ಬಿದ್ದು ಡ್ಯಾಮೇಜ್ ಆಗುತ್ತೆ ಅನ್ನೋದು ಒಂದು ಅನನುಕೂಲ ಬರ್ಬೋದು, ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಅಂಥ ಟೈಮಲ್ಲಿ ನಾವು ವ್ಯವಸ್ಥೆ ಮಾಡ್ಕೋಬೇಕು ಸರ್. ಅಂದ್ರೆ ಅಂಥ ಟೈಮಲ್ಲಿ ಒಂದು ಬಾಳೆ ಇರುತ್ತಾ, ಬಾಳೆ ತಕ್ಕಬೇಕು, ಹೆಂಗಿರೋ ಬಾಳೆ ಸಿಗುತ್ತೆ, ಗಿಳಿ ಸಿಡಿಯ ಕಡಿದ್ರೆ ಗಿಳಿ ಸಿಡಿಯ ಸಿಗುತ್ತೆ, ಏನು ತೊಂದರೆ ಏನಿಲ್ಲ. ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಇದು ವಿಳ್ಯದಲ್ಲನಾ? ಇದು ವಿಲೇದೆಲೆ ಸರ್. ಇದು ಮನೆಗೆ ಅಂತ ಹೇಳಿ ಒಂದು ಗಿಡ ನಮ್ಮ ತಾಯಿಯವರು ಮನೆ ಉಪಯೋಗ. ಹೌದು, ಹಿರೀಕರು ಅಂತ ಇದ್ಮೇಲೆ ಏನೋ ಒಂದು ಇರ್ಬೇಕು ಮನೇಲಿ, ಯಾರೋ ಇಬ್ರು ಮೂವರು ಇದ್ದೇ ಇರ್ತಾರೆ ಹಾಕೋರು. ಈ ಥರ ಮಾಡಿದ್ದಾರೆ ಸರ್. ಇವೆಲ್ಲ ಎಷ್ಟು ಗಿಡ ಇದಾವೆ ಅಡಿಕೆ ಗಿಡ? ಇದು ಟೋಟಲ್ ಆಗಿ 880 ಗಿಡ ಇದಾವೆ ಸರ್. ಅದರಲ್ಲಿ ಈಗ ಇದರಲ್ಲಿ ಫಸ್ಲು ಬರ್ತಾ ಇರೋದು ಬಂದು ಒಂದು 360 ಗಿಡ. ಇನ್ನು ಉಳಿದಿದ್ದೆಲ್ಲ ಎಡದಾಯ ಕಟ್ಟಿರೋದು ಸರ್. ಡ್ರಮ್ ವೆರೈಟಿ ಇದ್ರ ಇದೇನಿದು? ಈ ಡ್ರಮ್ಮು ಅಂತಂದ್ರೆ ಇಲ್ಲಿ ನಾನು ಮುಂಚೆ ಇದರಲ್ಲಿ ಜೀವಾಮೃತ, ಗೋಕುಪಾಮೃತ, OWDC ಈ ಥರದಾಗ ಮಾಡ್ಕೊಂಡಿದ್ದೇನೆ. ಇದರೊಳಗಡೆ ತೋರಿಸಿದ್ದೇನೆ. ಇದು ಟ್ರೈಕೋಡರ್ಮಾ ಅಂತ. ಟ್ರೈಕೋಡರ್ಮಾ ಅಂತ. ಈ 3 ಡ್ರಮ್ ಇನ್ನು ಬಳಸಿ ನಾನು ಈಗ ನಮ್ಮ ತೋಟಕ್ಕೆ ಹಾಕಿದೆ. ಕಾರಣ ಯಾಕಂದ್ರೆ ಈ ಟ್ರೈಕೋಡರ್ಮಾ ಬಳಸೋ ಉದ್ದೇಶ, ಇದೊಂದು ಶಿಲೀಂಧ್ರ. ಇದನ್ನ ಬಳಸೋ ಉದ್ದೇಶ ಏನಪ್ಪಾ ಅಂದ್ರೆ ಇದರಿಂದ ನಮ್ಗೇನ್ ಮೈನು ಅಂತಂದ್ರೆ ಈ ಗೊಣ್ಣೆ ಹುಳುಗಳು, ಅಂದ್ರೆ ಗಿಡನ ಬೆಳವಣಿಗೆ ಮಾಡಕ್ಕೆ ಬಿಡಲ್ಲ ಅವು. ಗೊಣ್ಣೆ ಹುಳುಗಳು ಬೇರೆಲ್ಲ ತಿಂದ್ಬಿಟ್ಟು ಫುಲ್ ಏನಾಗ್ಬಿಡ್ತೈತೆ ಅಂದ್ರೆ ಗಿಡನೇ ಹೋಗೋ ರೇಂಜಿಗೆ ಮಾಡ್ತವೆ. ಈ ಗೊಣ್ಣೆ ಹುಳುಗಳಿಗೆ ನಾನು ಈ ಕೃಷಿ ಇಲಾಖೆಯಲ್ಲಿ ತಂದಿದ್ದೆ. ಕೃಷಿ ಇಲಾಖೆಯಲ್ಲಿ ಸಿಗೋದನ್ನ ತಗೊಬಂದು ನಾನು ಈ 3 ಡ್ರಮ್ಗೂ ಬಳಸಿ ನಮ್ಮ ತೋಟಕ್ಕೆ ಬಳಸಿದ್ದೀನಿ. ಕಾರಣ ಏನಂದ್ರೆ ಇಲ್ಲಿ ಇದೇನಂದ್ರೆ ಈ 200 ಲೀಟರ್ ಡ್ರಮ್ಗೆ 2 kg ಹಾಕ್ಬೇಕು. 2 kg ಹಾಕಿ 1 ದಿವಸದೊಳಗಡೆ ಒಯ್ಬೇಕು. ಇದನ್ನ ಒಯ್ದು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇದ್ರ ಮುಂಚೆ ಇದಾಗೆಲ್ಲ ಜೀವಾಮೃತ, ಗೋಕುಪಾಮೃತ, OWDC ಮಾಡ್ತಾ ಇದ್ದೆ. ಈಗ ಟೈಮ್ ಸಿಗ್ತಿಲ್ಲ ಸರ್, ಅಂದ್ರೆ ಕೆಲಸಗಳು, ಅಡಿಗೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ನನ್ನ ಟೈಮ್ ಆಧಾರಿತವಾಗಿ ನಾನು ಮಾಡ್ಕೊಂತೇನೆ ಈ ಥರ. ನೋಡ್ತಾ ಇರೋದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಸರ್. ನೆಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿನಾ? ಹೌದು, ಏಲಕ್ಕಿ. ಇದು ಬಂದು ಹತ್ರ ಒಂದು 5.5 ತಿಂಗಳು 6 ತಿಂಗಳಿಗೆ ಬಂತು ಸರ್. 6 ತಿಂಗಳಾಯ್ತು. ಚೆನ್ನಾಗಿ ಬಂದಿದೆ ಸರ್ ಗಿಡ. ಇದುವರೆಗೂ ನಾನು ಏನು ಔಷಧಿ ಅಂತ ಇದ್ರ ಮೇಲೆ ಸ್ಪ್ರೇ ಮಾಡಿಲ್ಲ. ಹಾಕುವಾಗ ಮಾತ್ರ 1.5 ಅಡಿ ಅಂದ್ರೆ ಅಗಲ ಉದ್ದ 1.5 ಅಡಿ ತೆಗೆದು ಇದಕ್ಕೆ ಗೊಬ್ಬರದ ಜೊತೆಗೆ ಟ್ರೈಕೋಡರ್ಮಾ, ಸುಣ್ಣ, ಬೇವಿನ ಹಿಂಡಿ 355 ಗ್ರಾಮ್ ಮಿಕ್ಸ್ ಮಾಡಿ ಇದನ್ನ ಗುಂಡಿ ತೆಗೆದು ಅದನ್ನ ಒಂದು 15 ದಿವಸ ಬಿಟ್ಟು
ತಂಪಾದಾದ್ಮೇಲೆ ಗಿಡ ಇಟ್ಟಿರೋದು. ಬೀಜಾಮೃತ ಮಾಡಿರೋದು ನಾನು ನಮ್ಮ ಎರೆಜಲ ನಾವು ಮಾಡ್ಕೊಂಡ್ರೆ ಎರೆಜಲದಲ್ಲಿ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಸರ್. ಇದು ಎಲ್ಲಿ ತಂದಿದ್ರಿ? ಕಂದ ಬೀಜನ ಸಸ್ಯನ? ಕಂದು 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 ಎಲ್ಲಿ? ಕಂದು ನಾವು KR ಪೇಟೆಲ್ ತಂದಿದ್ದೀವಿ ಸರ್. ಹಾಂ ಹಾಂ. ಕಂದು ಅಲ್ಲಿಂದ ತಗೊಂಬಂದು ಇದೆಲ್ಲ ಅದೇ ಸರ್. ಹ್ಞೂ ಹ್ಞೂ. ನೋಡಿ ವೀಕ್ಷಕರೇ, ಏಲಕ್ಕಿ ಇದು ನೆಲ್ಯಾಣಿ ಗೋಲ್ಡ್ ಬಿನ್ ಏಲಕ್ಕಿ. ಸರ್ ಇದು ಫಸಲು ಯಾವಾಗ ಬರೋದು? ಸರ್ ಫಸಲು ಇನ್ನೂ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ನೀವು ಇನ್ನು ಈಗ ಹಾಕಿದ್ರಾ? ಹೌದು, ನನ್ನ ಕೇಳಿದ್ರೆ 1 ವರ್ಷ ಬೇಕು ಸರ್. 1 ವರ್ಷ ಟೈಮ್ ತಗೊಳುತ್ತೆ. ಹಾಂ ಹಾಂ. ಇರ್ಲಿ, ತೊಂದ್ರೆ ಇಲ್ಲ. ಅಂದ್ರೆ ನಾವು ಏನು ಅಡಿಕೆ ತೋಟದಲ್ಲಿ ಏನು ನೆರಳಿದೆ ಅದರ ಆಧಾರಿತವಾಗಿ ಯಾವ್ದು ಬೆಳಿಬಹುದು. ಇವತ್ತು ಎಲ್ಲರಿಗೂ ಗೊತ್ತು ಅಡಿಕೆ ತೋಟದಲ್ಲಿ ಅಂದ್ರೆ ಒಂದು ಕನಿಷ್ಠ ಅಂದ್ರೆ ಒಂದು 9 ವರ್ಷ 10 ವರ್ಷ ಮೇಲ್ಪಟ್ಟ ಅಡಿಕೆ ತೋಟದಲ್ಲಿ ಯಾವ ತರ ಸಾಂಬಾರ್ ಪದಾರ್ಥಗಳನ್ನ ಬೆಳಿಬಹುದು, ಯಾವ ತರ ಬಹು ಬೆಳೆಗಳನ್ನ ಬೆಳಿಬಹುದು ಅಂತ ಗೊತ್ತು. ಅದೇ ರೀತಿ ನನ್ನ ಟೈಮ್ಗೆ ಅಡ್ಜಸ್ಟ್ ಆಗಂತ ನಾವು ಟೈಮ್ ಕೊಡ್ಬೇಕು ಸರ್. ಅವ್ನು ಮಾಡೋನೆ ಅಂತ ನಾವು ಮಾಡೋದಲ್ಲ ದೊಡ್ಡ ವಿಚಾರ. ಸುಮ್ಮನೆ ಹಾಕಿ ಬಿಡೋದಲ್ಲ. ಅದನ್ನ ಹಂಗೆ ಪೋಷಣೆ ಮಾಡಬೇಕು, ಅದನ್ನ ಹಂಗೆ ಸಲುಬೇಕು, ಅದನ್ನ ಹಂಗೆ ಆರೈಕೆ ಮಾಡಬೇಕು. ಅದನ್ನ ನಾವು ಚೆನ್ನಾಗಿ ನೋಡ್ಕೊಂಡು ಅದು ನಮ್ಗೆ ಚೆನ್ನಾಗಿ ನೋಡ್ಕೊಳುತ್ತೆ. ಆ ಥರದಲ್ಲಿ ನನ್ನ ಟೈಮ್ ಕೂಡ ಆಧಾರಿತವಾಗಿ ನಾವು ಮಾಡ್ತಾ ಹೋಗಿದ್ದೀನಿ ಸರ್. ನೋಡ್ಬೋದು ಈಗ ಹಿಂಗೆ ಒಂದೊಂದ್ರಲ್ಲೂ ಎಲ್ಲೂ ಗ್ಯಾಪ್ ಕೊಟ್ಟಿಲ್ಲ. ನೀವು ತೋರಿಸ್ಬೋದು. ಒಂದೊಂದು ಗಿಡದಲ್ಲೂ ಒಂದು ಬಾಳೆ, ಒಂದು ಕೋಕೋ, ಒಂದು ಬೇಜಿ ಸೀಡೆ, ಒಂದು ಏಲಕ್ಕಿ, ಒಂದು ಚಕ್ಕೆ, ಒಂದು ಲವಂಗ, ಈ ತರದ್ನ ಮಾಡ್ಕೊಂಡೇ ಹೋಗಿದ್ದೀನಿ ಸರ್. ಪ್ರತಿಯೊಂದ್ರಲ್ಲೂ ಒಂದೊಂದು ನಾನು ಒಂದೊಂದು ಹಾಕಂತ ಹೋಗಿದ್ದೀನಿ. ಇದೇನು ಟ್ಯಾಕ್ಟ್ರಿ ಗಾಡಿಗಳು ಓಡಾಡಕ್ಕೆ? ಇದು ಟ್ಯಾಕ್ಟ್ರಿ ಓಡಾಡಕ್ಕಾಗಿರ್ಬೋದು, ಗೊಬ್ಬರ ತಗೊಳಕ್ಕಾಗಿರ್ಬೋದು, ಅನಿವಾರ್ಯವಾಗಿ ಬಿಟ್ಕೊಂಡೇಬೇಕು. ಯಾಕಂದ್ರೆ ಇವತ್ತು ನಾನು ಗೊಬ್ಬರ ಹೊಡೆಯಲ್ಲ ಅಂತ ಅನ್ಬೋದು. ಮುಂದೆ ಏನೋ ಒಂದು ಕಾರಣ ಬೇಕೇ ಬೇಕು, ಬೇಕೇ ಬೇಕಲ್ಲ ಸರ್. ಈಗ ಅಡಿಕೆ ಕೇಳ್ತೀವಿ ಅಂತಂದ್ರೆ ಅಲ್ಲಿಗನ ಗೊತ್ತಾಗಕ್ಕಾಗಲ್ಲ. ಇದ್ರಲ್ಲಿ ಬಿಟ್ಕೊಂಡು ಇಲ್ಲಿಲ್ಲೇ ಹಾಕೋಣಕ್ಕೆ ಬೇಕು ಅಂತ ಬಿಟ್ಕೊಂಡಿದೀವಿ. ಅದ್ರ ಸಲುವಾಗಿ ಆಮೇಲೆ ಈ ಆದಿ ಬಿಟ್ಕೊಂಡಿರೋದು ಮುಂದೆ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಹೇಳ್ತೀನಿ. ವರ್ಮಿ ಬ್ಯಾಗ್ ನಾ ಬಳಸ್ತಾ ಇದೀನಲ್ಲ, ಅವಾಗ ಹೇಳ್ತೀನಿ ನಂಗೆ ಈ ಬ್ಯಾಗ್ ಕುಣ್ಸೋಣ ಅಂತ. ಕೈಲಿ ವರ್ಮಿ ಬ್ಯಾಗ್ ಕುಣಿಸಿ ನಮ್ಮಲ್ಲಿರೋ ತ್ಯಾಜ್ಯನ ಇದ್ರೊಳಗಡೆ ಎಲ್ಲ ಹಾಕಿ, ಅಂದ್ರೆ ನಾನು ಹೇಳ್ತಿರೋದು ಈಗ ಗ್ರೀಡಿ ಸಿಡಿದಿಂದ ಸಿಗುತ್ತೆ, ಬಾಳೆ ಸಿಗುತ್ತೆ, ಆಮೇಲೆ ಅಡಿಕೆ ಸೋಗೆಗಳು ಸಿಗುತ್ತೆ, ಎಲ್ಲಾ ತರ ಸೋಗೆಗಳನ್ನ ಇದ್ರೊಳಗಡೆ ಹಾಕಿ ಇದೇ ಫುಲ್ ಬ್ಯಾಗ್ ಕುಣಿಸ್ಬಿಟ್ಟು ಇದೇ ಗೊಬ್ಬರ ನಮ್ಮ ತೋಟಕ್ಕೆ ಹಾಕೊಂಡ್ಬಿಟ್ರೆ ಮುಗ್ದಾಯ್ತಲ್ಲ. ಇದು ನನ್ನ ಪ್ಲಾನ್. ಅಂದ್ರೆ ಅದನ್ನ ಕಾರ್ಯರೂಪಕ್ಕೆ ತರಕ್ ಬಹಳ ಟೈಮ್ ಬೇಕು. ಆದ್ರೆ ಹೇಳಿದ್ದು ನನ್ನ ಗುರಿ ಆತರ ಮಾಡ್ಕೋಬಹುದು ಅಂತ, ಮುಂದೆ ಮಾಡ್ಕೋಬಹುದು ಅಂತ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಹೇಳಿದ್ರೆ ನಾನು ಮಾಡ್ತೀನೋ ಇಲ್ಲೋ ನನಗೆ ಅಷ್ಟು ಟೈಮ್ ತಗೊಂತೇನೋ ಕೇಳಿಸ್ಕೊಂಡು ಯಾರೋ ಒಬ್ಬ ಮಾಡ್ತಾನೆ ಸರ್. ವೀಕ್ಷಕರು ಯಾರೋ ಬೈ ಇವ್ರು ಹೇಳೋ ಈ ತರ ಪ್ಲಾನಿಂಗ್ ನನಗೆ ನಾನು ಮಾಡ್ಕೋಬಹುದಲ್ಲ ಅಂತ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಈ ತರ ಒಂದೊಂದೇ ಹಾಕ್ತಾ ಬಂದಿದ್ದೀನಿ. ಆಮೇಲೆ ಇಲ್ಲಿ ತೋರಿಸ್ತಾರೆ, ಇಲ್ಲಿ ನೋಡಿ, ಇಲ್ಲಿ ಲವಂಗ ಹಾಕಿ ಇದು ಹತ್ರ 5 ತಿಂಗಳು ಆಯ್ತು. ಇದು ಲವಂಗನಾ? ಹೌದು ಸರ್, ಲವಂಗ. ನೋಡಿ ವೀಕ್ಷಕರೇ, ಇದು ಲವಂಗ ಗಿಡ ಅಂತೆ. ಹೌದು ನೋಡಿ ಎತ್ತರ ಇದೆ, ಒಂದು ನೇರಳಾಗಿರುತ್ತರ ಆಯ್ತಲ್ಲ. ಹೌದು ಸರ್, ಹಂಗೆ ಕಾಣೋದು. ಲವಂಗ ಬರೋದೇ ಈ ತರ ಸರ್. ಈ ಲವಂಗ ಕರೆಕ್ಟ್ ಅದೇ ಟೇಸ್ಟ್. ಲವಂಗ ನೋಡ್ರಿ ಎಲೆಯಲ್ಲಿ ಬರ್ತಾ ಇದೆ. ಬತ್ತಾಯ್ತೆ, ಗೊತ್ತಾಗ್ಬಿಡುತ್ತೆ ಅದ್ರಲ್ಲಿ ಏನಿಲ್ಲ ಸರ್. ಇವಾಗ ನೇರಳೆ ತಿಂದ್ರೆ ನೇರಳೆ ಟೇಸ್ಟ್ ಬರ್ಬೇಕು ತಾನೆ? ಬರುತ್ತೆ. ಇದು ತಿಂದಾಗ ಹಳೆ ಟೇಸ್ಟೇ ಬರುತ್ತೆ. ನೋಡಿದ್ ನೇರಳೆ ಗಿಡನೇ ತರ ಅದೇ ತರ ಐತೆ. ಅದ್ರ ಟೇಸ್ಟ್ ಮಾತ್ರ ಲವಂಗ. ಲವಂಗ ಇದು ಲವಂಗ, ಚಕ್ಕೆ, ಆಮೇಲೆ ಕಾಳುಮೆಣಸು, ಆಮೇಲೆ ಏಲಕ್ಕಿ, ಇವೆಲ್ಲ ಒಂದೇ ಟೈಮಲ್ಲಿ ತಂದಿದ್ದು. ಹಂಗೆ ಬನ್ನಿ ಸರ್, ಹಂಗೆ ತೋರಿಸ್ಬಿಡ. ಇಲ್ಲಿ ತೋರಿಸು. ನೋಡಿ ವೀಕ್ಷಕರೇ, ಕೋಕೋ ಕಾಯಿಗಳು ಯಾವ ಥರ ಬಿಟ್ಟಿದ್ದಾವೆ ನೋಡಿ. ನೋಡ್ಬೋದು, ನೋಡ್ತಾ ಇರ್ಬೋದು. ನೋಡಿ ಹೂವು ನೋಡಿ, ಬುಡದಿಂದನೂ ಕೂಡ ಹೂವು ಆಗಿದೆ ನೋಡಿ. ಬುಡದಿಂದನೂ ಕಾಯಿ ಬಿಟ್ಟಿದ್ದಾವೆ ನೋಡಿ, ನೋಡ್ತಾ ಇರ್ಬೋದು. ನೋಡಿ ಹೂವುಗಳು ನೋಡಿ, ಇಲ್ಲೆಲ್ಲ ಕಾಯಿ. ಈ ಕಡೆ ಬನ್ನಿ, ಈ ಕಡೆ ಹಿಂಗೆ ಬನ್ನಿ. ಹೌದೌದು, ಕರೆಕ್ಟ್ ನೋಡಿ ಕಾಯಿಗಳು. ಆಮೇಲೆ ಕೋಕೋ ಗಿಡ ಅಂದಾಗ ಒಳ್ಳೆ ಆಫರ್ ಅಂತ ಏನು ಗೊತ್ತಾ ಸರ್? ಕೆಂಜ್ಗ. ನೀವು ತೋರಿಸ್ಬೋದು, ನೀವು ಎಲ್ಲಾನು ತೋರಿಸಿತ್ತು. ಕೆಂಜ್ಗ ಇಲ್ಲದೆಲ್ಲ ತೋರಿಸಿ. ನೋಡಿ ಗೋಡೆ ಐತೆ ನೋಡಿ. ಅದೇ ಅದಿರೋದ್ರಿಂದ ಬಹಳ ಒಳ್ಳೇದೇ ನೋಡಿ. ಇಲ್ಲೇ ಐತೆ ನೋಡಿ ಮೇಲ್ಗಡೆ. ಹೌದು ಹೌದು ಹೌದು, ನೋಡ್ರಿ ನೋಡ್ರಿ ನೋಡ್ರಿ, ಈ ತರ ಗೂಡು ಕಟ್ಟಿರ್ತವೆ ಸರ್. ಅದೇನು ನಾವೇನು ಮಾಡೋದು ಇಷ್ಟ ಪಡಬೇಡ, ಹೇಳಿ ಈ ತರ ಗೂಡು ಕಟ್ಕೊಂತವೆ. ಕಾರಣ ಏನಂದ್ರೆ ಇವು ರಸ ಇರ್ತವೆ ಅನ್ನೋದು ಎಷ್ಟು ಸತ್ಯನೋ, ಇವು ಹಣ್ಣ ತಿನ್ನಕ್ ಬಂದಾಗ ಒಂದು ಯಾವುದೋ ಒಂದು ಉರ್ತಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದು ನಮ್ಗೆ ತಪ್ಪಿಸ್ತವೆ. ಆದ್ರೆ ನಮಗೆ ಸಮಸ್ಯೆ ಏನು ಅಂದ್ರೆ, ಅಡಿಕೆ ಹಿಡಿವಾಗ ನಾವೇನೋ ಮಾಡುವಾಗ ತಗಲಿಸ್ಬಿಡ್ತೀವಿ, ಅಂತವೆ ಬರೀ ಇದೇ ಆಗುತ್ತೆ. ಅವಾಗ ಏನು ಅನ್ಸುತ್ತೆ, ಇಷ್ಟೊಂದು ಕೋಕೋ ಹಾಕ್ಬಿಟ್ಟಿದೀವಲ್ಲ, ಇಷ್ಟೊಂದ್ರಿಗೂ ಕೆಂಜ್ಗೆ ಹಾಕ್ಬಿಟ್ರೆ ಹೆಂಗಪ್ಪ ಮಾಡೋದು ಅಂತ. ಒಂದು ಸಮಸ್ಯೆ ಅಂದಾಗ ಒಂದು ಪರಿಹಾರ ಇದ್ದೇ ಇರ್ತೈತೆ. ಅನ್ನೊಂದು ಪರಿಹಾರ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಬಂದಿದೆ ತೋರಿಸಿ. ಏಲಕ್ಕಿ, ಹೌದು, ನೆಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ. ನೋಡಿ ವೀಕ್ಷಕರೇ, ಎಷ್ಟು ಸೊಂಪಾಗಿ ಬೆಳೆದಿದೆ ನೆಲ್ಯಾಣಿ ಗೋಲ್ಡ್ ಬಿನ್ ಏಲಕ್ಕಿ ಗಿಡ ಇದು. ಹೌದು ಹೌದು, ನೋಡ್ತಾ ಇರ್ಬೋದು. ಹೌದು,
ಸರ್ ನಾವು ತಂದಾಗ ಇಟ್ಟಿದ್ದು ಈಗ ಈ ಕಂದು ಇದು ನೋಡಿಲ್ಲ ಇದು ಹಳೆ ಕಂದು, ಇದೊಂದು ಸಿಂಗಲ್ ಹಳೆ ಕಂದು ಇದನ್ನ ತಂದಿಟ್ಟಿದ್ದು. ಈಗ ನೋಡಿ ತೋರಿಸಬಹುದು, ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡೋಣ ನೋಡ್ರಿ. 1 2 3 4 5 6 7 8 9 10 11 12 13 ಕಂದುಗಳು ಬುಡದಲ್ಲಿ ಹೊಡೆದಿದೆ. ಅಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಮಣ್ಣಿನಲ್ಲಿ ಫಲವತ್ತತೆ ಇದ್ರೆ, ಆ ತಾಕತ್ತಿದ್ರೆ ಅದು ತಾನಾಗಿ ಅದನ್ನ ಬೆಳೆಸ್ಕೊಳುತ್ತೆ ಸರ್. ನಾವು ಏನು ಮಾಡಬೇಕು ಅಂದ್ರೆ ಗಿಡ ಬೆಳವಣಿಗೆನ ಬಂದು ಮಾತಾಡಿಸ್ಬೇಕು. ಅದಕ್ಕೆ ಬರ್ತಾ ಇರೋ ರೋಗನ ಗಮನಿಸಿ ಅದಕ್ಕೆ ಏನು ಬೇಕೋ ಅದಕ್ಕೆ ಪರಿಹಾರ ಮಾಡ್ಕೊಂಡ್ರೆ ನಮಗೂ ಒಂಥರ ಖುಷಿ ಇರ್ತೈತೆ. ಆಮೇಲೆ ಆ ಗಿಡನ ನೋಡಿದಾಗ ಎಷ್ಟೋ ಒಂಥರ ಖುಷಿ ಇರುತ್ತೆ. ತಂದಾಗ ಹೆಂಗಿತ್ತು, ಈಗ ಬೆಳವಣಿಗೆ ಆಗಿತ್ತು, ತುಂಬಾ ಆನಂದ ಆಗುತ್ತೆ ಸರ್. ಯಾಕಂದ್ರೆ ಈ ತರ ವಾತಾವರಣ ಸರ್ ಈಗ ನೋಡ್ರಿ ಬೇಕಾರೆ ಈಗ ಹಿಂಗಿದ್ಯಾ, ಈಗ ತೋರಿಸಿ ಸರ್ ಈಗ ಹಿಂಗಿದ್ಯಾ. ನಾನು ಸಾಲು ಬಿಟ್ಟು ಸಾಲು ಇಟ್ಟಿರೋದು, ಕೆಲವೊಂದು ಸಾಲಲ್ಲಿ ಪಕ್ಕನೂ ಇಟ್ಟಿದ್ದೀನಿ, ಕೆಲವೊಂದು ಸಾಲ ಎಲ್ಲ ತರನು ಟ್ರೈ ಮಾಡಿದ್ದೀನಿ. ಕಾರಣ ಏನು ಅಂದ್ರೆ ಅವ್ರು ಹೇಳ್ತಾರೆ ಅಂತ ಅದನ್ನೇ ಮಾಡಬಾರ್ದು, ನಾವು ಪ್ರಯೋಗ ಮಾಡಬೇಕು. ರೈತ ಅಂದ್ರೆ ನನ್ನ ಪ್ರಕಾರ ವಿಜ್ಞಾನಿ, ಪ್ರಯೋಗಗಾರ ಅಂತ ನನ್ನ ಪ್ರಕಾರ. ಪ್ರಯೋಗ ಮಾಡ್ತಾ ಇರ್ಬೇಕು. ನಾನು ಅದಕ್ಕೆ ಮಾಡಿದ್ದೀನಿ. ಅವ್ರು ಹೇಳಿರೋದು ಈ ಸಾಲ ಬಿಡ್ರಿ ಈ ಸಾಲ ಇಕ್ರಿ ಅಂತ, ಈ ಸಾಲ ಬಿಡ್ರಿ ಈ ಸಾಲ ಇಕ್ರಿ ಅಂತ ನೋಡೋಣ ಅಂತ ಇಟ್ಟಿದ್ದೀನಿ. ತೊಂದರೆ ಏನಾಗುತ್ತೆ ಅಂತ ನನಗೆ ಗೊತ್ತು. ಯಾಕೆಂದ್ರೆ ಇದೆಲ್ಲ ಫುಲ್ ಬೆಳೆದಾಗ ಏನಾಗುತ್ತೆ, ಎಲ್ಲೂ ಓಡಾಡಕ್ ಜಾಗ ಆಗಲ್ಲ. ಓಕೆನಾ, ಒಂದು ಅಡಿಕೆ ಹಿಡಿಯಕ್ಕೆ ಮಾಡೋದಕ್ಕೆ ಏನೂ ಜಾಗ ಆಗಲ್ಲ. ಆದ್ರೆ ನಾನು ಅಂದ್ಕೊಂಡಿರೋದೇನು, ಇದೆಲ್ಲ ನಾನು ಮಾಡಿರೋದು ಗೊಬ್ಬರಕ್ಕೆ. ಯಾವ್ದು ಬೇಕಾ ನೋಡಿ, ಇದು ಬಿಡ್ಕೊಂತೀವಿ, ಹಿಂಗ್ ಕಟ್ಕೊಂತೀವಿ. ಓಕೆನಾ, ಮುಂದೆ ಇದು ಬೆಳೆದಾಗ ಓಕೆನಾ ಹಿಂಗ್ ಕಟ್ಕೊಂತೀವಿ, ಎಷ್ಟು ಜಾಗ ಬೀಳ್ಕಂತ. ಹೌದೌದು. ಇವಾಗ ಇದ್ರಲ್ಲಿ ಯಾವ ಸ್ಟ್ರೆಂತ್, ಇದು ಸ್ಟ್ರೆಂತ್ ಆಗಿತ್ತು ಒಂದ್ ಕಟ್, ಇದು ವೀಕ್ ಇತ್ತು ಒಂದ್ ಕಟ್. ಈ ಕೊಂಬೆಗಳನ್ನ ಕಟ್ ಮಾಡ್ಕೊಂತೀವಿ. ಎಷ್ಟು ಗೊಬ್ಬರ ಆಯ್ತಾ, ಇದು ಇಷ್ಟು ಜಾಗ ಆಗಲ್ಲ ಆಯ್ತಾ. ಇದನ್ನ ನಾವು ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಈ ತರ ಚಕ್ಕೆನೂ ಇಟ್ಟಿದ್ದೀವಿ, ನೋಡ್ಬೋದು. ಇಲ್ಲ ಇದೆ ನೋಡಿ ಚಕ್ಕೆ. ಟೋಟಲ್ ಆಗಿ ಒಂದು ಇದು ಚಕ್ಕೆ. ಇದು ಚಕ್ಕೆನಾ ಇದು? ಹೌದು ಸರ್, ಚಕ್ಕೆ. ಸಾಂಬಾರ್ಗೆ ಉಪಯೋಗಿಸ್ತಾರಲ್ಲ ಇಲ್ಲಿ ತಗೋಬೋದು. ಈಗ ಈ ತರ ಎಲೆ ತಿನ್ನಿ ಸರ್, ತಿನ್ರಿ ಬರುತ್ತೆ. ಅಲ್ಲೆಲ್ಲ ಒಂದು ಇದು ತೋರ್ಸೋಣ ನೋಡಿ ವೀಕ್ಷಕರೇ. ಸಾಂಬಾರ್ಗೆ ಉಪಯೋಗಿಸ್ತಾರಲ್ಲ ಚಕ್ಕೆ ಎಲೆ. ಹೌದು, ಎಲೆ ಇದು ಚಕ್ಕೆ ಬಂದು ಹತ್ರ ಒಂದು 20 ಗಿಡ ಚಕ್ಕೆ ಇಟ್ಟಿದೀವಿ, ಒಂದು 18 ಗಿಡ ಲವಂಗ ಇಟ್ಟಿದೀವಿ, ಒಂದು 30 ಗಿಡ ಇದನ್ನ ಇದು ಕಾಳ್ಮೆಣ್ಸು ಇಟ್ಟಿದೀವಿ ಸರ್. ಆಮೇಲೆ ಒಂದು 60 ಇದು ಏಲಕ್ಕಿ ಇಟ್ಟೈತೆ, ಒಂದು 60, ಒಂದು 300 ಕೋಕೋ ಇಟ್ಟೈತೆ. ಇಷ್ಟು ಟ್ರೈ ಮಾಡಿ, ಇಷ್ಟೊಳಗಡೆ ಟ್ರೈ ಮಾಡೋದು. ಅಂದ್ರೆ ನನ್ಗೇನು ಒಂದೊಂದು ಜಾಗದಲ್ಲೂ ಒಂದೊಂದು ತರ ಇರ್ಲಿ ಅನ್ನೋ ಒಂದು ಉದ್ದೇಶ. ಅಂದ್ರೆ ಇವಾಗ ಇಲ್ಲಿ ಕೋಕೋ, ಇಲ್ಲಿ ಚಕ್ಕೆ, ಇಲ್ಲಿ ಬಾಳೆ, ಇಲ್ಲಿ ಗ್ಲಿರಿಸೀಡಿಯಾ, ಈ ತರ ಇರ್ಲಿ ಅನ್ನೋ ಒಂದು ಉದ್ದೇಶ. ಕಾಂಬಿನೇಷನ್ ಬಹುಬೆಳೆ ಬೆಳೆಯೋದ್ರಿಂದ ನಮಗೆ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಮೂಡ್ತೈತೆ. ಆಮೇಲೆ ಒಂದೇ ಜಾಗದಲ್ಲಿ ಹಲವು ಬೆಳೆನ ಬೆಳೆದಂಗೂ ಆಗ್ತೈತೆ. ಅದ್ರ ಜೊತೆಗೆ ವೈವಿಧ್ಯತೆನ ಸೃಷ್ಟಿ ಮಾಡ್ದಂಗ ಆಗುತ್ತೆ. ಕಂಪ್ಲೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ಏನೋ ಒಂಥರ ಹಂಗ ನೈಸರ್ಗಿಕ ಪ್ರಕೃತಿಯಲ್ಲಿ ಇದ್ವಿ ಅನ್ನಂಗೆ ಅನಿಸುತ್ತೆ. ಇದು ಇಂಪಾರ್ಟೆಂಟ್. ಹೌದೌದು, ಕರೆಕ್ಟ್. ಇದು ಚಕ್ಕೆ. ಇದು ಚಕ್ಕೆ ಚೆನ್ನಾಗಿ ನೋಡಿ ವೀಕ್ಷಕರೇ, ಯಾವ ತರ ಎಲೆ ನೋಡಿ, ಯಾವ ತರ 5 ತಿಂಗಳಾಗಿದೆ ಸರ್. 5 ತಿಂಗಳು ಗಿಡನ. ಆಮೇಲೆ ಚಕ್ಕೆ ಲವಂಗ ಸ್ವಲ್ಪ ನಿಧಾನ ಸರ್, ಅತಿ ವೇಗದಲ್ಲಿ ಬರಲ್ಲ. ಅದೇ ಏಲಕ್ಕಿ ಗಿಡ ಬೇಗ ಬರುತ್ತೆ, ಸ್ವಲ್ಪ ಬದ ಕೊಟ್ಬಿಟ್ರೆ ಬೇಗ ಬರುತ್ತೆ. ಚಕ್ಕೆ ಲವಂಗ ಬಹಳ ನಿಧಾನ. ಈಗ ನಾನ್ ತಂದಿರೋದ್ರಲ್ಲಿ ಒಂದ್ 2 ಗಿಡ ಹೋಗಿದಾವೆ, ಚಕ್ಕೆಲಿ ಒಂದ್ 2 ಗಿಡ ಹೋಗಿದಾವೆ, ಲವಂಗದಲ್ಲಿ ಒಂದ್ 2 ಗಿಡ ಹೋಗಿದಾವೆ. ಆದ್ರೂ ಪ್ರಯತ್ನ ಮಾಡಿ ನಾನು ಅವನ್ನ ಉಳಿಸ್ಕೊಳಕ್ಕೆ ಅಷ್ಟು ಪ್ರಯತ್ನ ಮಾಡಿದೀನಿ. ಇನ್ನು ಅದ್ರ ಪಾಡಿಗೆ ಅದು ಬೆಳೆಯುತ್ತೆ ಸರ್, ಇನ್ನೇನು ಡೌಟ್ ಇಲ್ಲ, ಏನು ಮಾಡಂಗಿಲ್ಲ. ಅದ್ರ ಪಾಡಿಗೆ ಅದು ಬೆಳ್ಕೊಂತ ಹೋಗುತ್ತೆ. ಓಕೆ. ಎಲ್ಲ ಕೇರ್ಪೇಟೆಯಿಂದ ತಂದಿರಾ? ಹೌದು ಸರ್, ಕೇರ್ಪೇಟೆಯಿಂದ.